ಆದಿಚುಂಚನಗಿರಿ ಕ್ಷೇತ್ರದ ಶ್ರೀ ಶ್ರೀ ಭೈರವೈಕ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ 13ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಜಗದ್ಗುರು ಐಕ್ಯವಾದ ದಿನದಿಂದ ಪ್ರಸ್ತುತದ ತನಕ ತುಪ್ಪದಮಡು ಗ್ರಾಮದ ಜನತೆ ಸ್ವಾಮೀಜಿಯವರ ನೆನಪಿಗಾಗಿ ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ತುಪ್ಪದಮಡು ಗ್ರಾಮವು ಸಂಭ್ರಮದಿಂದ ಪರಮಪೂಜ್ಯರ ಭಾವಚಿತ್ರವನ್ನು ಮೆರವಣಿಗೆ ಮಾಡಿ ತಂಬಿಟ್ಟು ಆರತಿಯೊಂದಿಗೆ ಗ್ರಾಮದ ಮಹಿಳೆಯರು ಪೂಜೆ ಪುರಸ್ಕಾರವನ್ನ ಮಾಡಿ ಗೌರವ ನಮನ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಗಣ್ಯರು ಪರಮಪೂಜ್ಯ ಜಗದ್ಗುರು ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಸಾಧನೆಯನ್ನ ಮೆಲುಕು ಹಾಕಿದರು. 70 ಭಾಗ ತಂದೆ ತಾಯಿಗಳಿಗಿದ್ರೆ ಇನ್ನು 30 ಭಾಗ ಮಾತ್ರ ಶಿಕ್ಷಕರಿಗಿರೋದು. ಏಕೆಂದ್ರೆ ಪುಸ್ತಕದಲ್ಲಿರೋ ಪಾಠವನ್ನು ಹೇಳ್ಕೊಡ್ಲಿಕ್ಕೆ ಮಾತ್ರ ಶಿಕ್ಷಕರು ಇರ್ತಾರೆ, ಹೊರತು ಬಿಟ್ರೆ ಅವ್ರ ಮಕ್ಕಳಿಗೆ ತಂದೆ ತಾಯಿಗಳು ಕೊಟ್ಟಂತಹ ಸಂಸ್ಕಾರ, ಶಾಲೆಯಲ್ಲಿ ಕೊಟ್ಟಂತಹ ಸಂಸ್ಕಾರಗಳು, ಇನ್ನು ತಂದೆ ತಾಯಿಗಳು ಏನು ಸಂಸ್ಕಾರ ಕೊಡ್ತಾರೆ ಶಾಲೆಯಲ್ಲಿ ಇಬ್ರು ಸೇರಿದ್ರೆ 100% ಮಾತ್ರ ಫುಲ್ಫಿಲ್ ಆಗುತ್ತೆ ಅಂತ ಹೇಳ್ಬೋದು. ಅಂತಹ ಸಂಸ್ಕಾರವನ್ನು ಮಕ್ಕಳಿಗೆ ಎಲ್ರಿಗೂ ಕೊಡ್ಲಿ. ಹೀಗೆ ನೀವು ಮಾಡ್ಕೊಂಡ್ ಬರ್ತಾ ಇದ್ದೀವಿ, ಪ್ರತಿ ವರ್ಷ ಹೀಗೆ ಆಗ್ಲಿ ಅಂತ ಹೇಳ್ತಾ ಮುಂಬರುವ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಮಹಾಸ್ವಾಮೀಜಿಯವರ ತಮ್ಮ ಗ್ರಾಮದ ಮುಖಾಂತರ ಪ್ರವಾಸವನ್ನು ಮಾಡೋಣ ಅಂತ ಹೇಳ್ತಾ ತಮ್ಮೆಲ್ರಿಗೂ ಸಹ ಹೇಳ್ತಾ ಇವತ್ತು ಏನ್ ಸ್ವಾಮೀಜಿಯ ಸಂಸ್ಮರಣೋತ್ಸವ ಮಾಡ್ತಾ ಇದ್ದಾರೆ ತಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಮತ್ತೆ ಅನುಗ್ರಹ ಆಶೀರ್ವಾದ ಸಿಗ್ಲಿ ಅಂತ ಹೇಳ್ತಾ ಪ್ರಪೂಜ್ಯ ಮಹಾಸ್ವಾಮೀಜಿಯವರ ಪವಿತ್ರ ಚರಣಗಳಿಗೆ ಸಾಷ್ಟಾಂಗ ನಮಸ್ಕಾರ ಅರ್ಪಿಸ್ತಾ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ಭೈರವೈಕ್ಯ ಶ್ರೀ 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 ಪದ್ಮಭೂಷಣ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಸಂಸ್ಕರಣಾ ದಿವಸವನ್ನು 13 ವರ್ಷಗಳಿಂದ ಸಹ ಸತತವಾಗಿ ನಡೆಸ್ಕೊಂಡ್ಬರ್ತಾ ಇದ್ದಾರೆ. ಸ್ವಾಮೀಜಿಯವರು ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ನಡುವೆ ಅವರು ಇವತ್ತು ಇಲ್ಲ ಜನಸಾಮಾನ್ಯರಿಗೆ ಜೀವಂತವಾಗಿದ್ದಾರೆ ಅಂತಕ್ಕಂಥದ್ದು ಭಾವನೆ ಇವತ್ತು ಸಹ ಇರೋದ್ರಿಂದ ಅವರ ಸವಿ ನೆನಪಿಗಾಗಿ ಪ್ರತಿ ವರ್ಷವೂ ಈ ಗ್ರಾಮದವರು ಸಂಸ್ಮರಣಾ ಕಾರ್ಯವನ್ನು ಮಾಡ್ಕೊಂಬರ್ತಾ ಇದ್ದಾರೆ. ನಾವು ಆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಹ ಭಾಗವಹಿಸಿ ಸ್ವಾಮೀಜಿಯವರ ಆತ್ಮಕ್ಕೆ ಶಾಂತಿಯನ್ನು ಕಲಿತು ಭಾಳ ವಿಶೇಷವಾಗಿ ಅದರಲ್ಲೂ ಕೂಡ ಗ್ರಾಮದ ಎಲ್ಲ ಮುಖಂಡರು ಮತ್ತು ಮಹಿಳೆಯರು ಆರತಿ ತರೋದ್ರ ಮುಖಾಂತರ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಗುರುಗಳ ಪುತ್ಥಳಿ ಹತ್ರ ಬಂದರು ಪೂಜೆ ವಿಶೇಷಗಳನ್ನು ಸಲ್ಲಿಸುವಂಥ ಒಂದು ಕೈಂಕರ್ಯವನ್ನು ನಾನೇ 4-5 ವರ್ಷಗಳಿಂದ ಗಮನಿಸಿದ್ದೇನೆ. ಬಹುಶಃ ಈ ವರ್ಷ ನಾನು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಆಕಸ್ಮಿಕ ಕಾರ್ಯನಿಮಿತ್ತ ನಾನು ಬೇರೆ ಕಡೆ ಹೋಗಿ ಅದು ಕೂಡ ಸೀನಣ್ಣವ್ರಿಗೆ ಮತ್ತು ನಾನು ಕೃಷ್ಣಗೌಡರಿಗೆ ಹೇಳಿದ್ದೆ, ದಯಮಾಡಿ ನಾನು ಸ್ವಲ್ಪ ಲೇಟ್ ಆಗುತ್ತೆ, ಬೇರೆ ಮಟ್ಟದಲ್ಲಿ ಕಾರ್ಯಕ್ರಮ ಇದೆ 6 ಗಂಟೆಗೆ ಅದು ಮುಗಿಸಿ ಬರ್ತೀನಿ ಅಂತೇಳಿ ತಡವಾಗಿ ಬಂದರೂ ಕೂಡ ಇವತ್ತು ಇನ್ನೊಂದು ವಿಶೇಷವಾಗಿ ನಾವು ಮಲ್ಲಿಕರಣ ಹಾಕ್ಕೊಂಡಿರೋ ಯೋಚನೆ ಅಂದರೆ ಬಹುಶಃ ಈ ಹೆಲ್ತ್ ಕ್ಯಾಂಪ್, ಫ್ರೀ ಕ್ಯಾಂಪ್. ಈ ಹೆಲ್ತ್ ಕ್ಯಾಂಪ್ ಎಷ್ಟು ಸೂಕ್ಷ್ಮ ಅಂದರೆ ಗ್ರಾಮೀಣ ಪ್ರದೇಶರು ಅಂತ ಎಷ್ಟೋ ವಯೋವೃದ್ಧರು ಆಸ್ಪತ್ರೆಗೆ ಹೋಗೋಕ್ಕಾಗೋದಿಲ್ಲ, ಆಸ್ಪತ್ರೆಗೆ ಹೋಗೋಷ್ಟು ವ್ಯವಧಾನ ಇರೋದಿಲ್ಲ. ಹಾಗಾಗಿ ಅವ್ರ ಮನೆ ಮುಂದೆನೇ ಎಲ್ಲ ಡಾಕ್ಟ್ರುಗಳನ್ನು, ಎಲ್ಲ ವಿಭಾಗಕ್ಕೆ ಸಂಬಂಧಪಟ್ಟ ಡಾಕ್ಟ್ರುಗಳನ್ನು ಕರೆಸಿ ಇಲ್ಲೇ ಚಿಕಿತ್ಸೆ ಕೊಡಿಸ್ತಾ ಇರ್ತಕ್ಕಂಥದ್ದು ಗುರುಗಳ ಹುಟ್ಟುಹಬ್ಬಕ್ಕೆ ಇದೊಂದು ವಿಶೇಷವಾದಂಥ ಕಾರ್ಯಕ್ರಮ ಅಂತ ನಾನಾದರೂ ಕೂಡ ಭಾವಿಸ್ತೀನಿ. ಅದ್ದೂರಿಯಾಗಿ ಮಾಡಿರ್ತೇವೆ. ಈ ಕಾರ್ಯಕ್ರಮದಲ್ಲಿ ಚುಂಚನಗಿರಿ ಶಾಖಾಮಠದ ಶ್ರೀ ಸತ್ಕೀರ್ತಿನಂದನಾಥ ಸ್ವಾಮೀಜಿಯವರು ಆಗಮಿಸಿರ್ತಾರೆ. ಹಾಗೂ ಈ ತಾಲೂಕಿನ ಹಿರಿಯ ರಾಜಕೀಯ ಮುಖಂಡರಾದಂಥ ಶ್ರೀ ವನ್ನೇನಹಳ್ಳಿ ಕೃಷ್ಣೇಗೌಡರು, ಟಿ ಶ್ರೀನಿವಾಸರವರು, ನಮ್ಮ ಗ್ರಾಮದ ಮುಖಂಡರಾದ ಶ್ರೀ ಪ್ರಸನ್ನರವರು ಹಾಗೂ ಚುಂಚನಗಿರಿ ಮಠದ ಕಾರ್ಯದರ್ಶಿಯಾದ ಶ್ರೀ ರಾಮಕೃಷ್ಣೇಗೌಡರವರು, ಮಾಜಿ ಶಾಸಕರಾದಂಥ ಶ್ರೀ ಸುರೇಶ್ ಗೌಡರು ಮತ್ತು ಅನೇಕ ಗಣ್ಯರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಾರೆ. ಪರಮಪೂಜ್ಯ ಜಗದ್ಗುರುಗಳ ಸ್ಮರಣಾರ್ಥವಾಗಿ ಈ ದಿನ ಉಚಿತವಾದ ವೈದ್ಯಕೀಯ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಇಂದಿನವರೆಗೂ ಸುಮಾರು 300 ಜನ ಶಿಬಿರಾರ್ಥಿಗಳು ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆಯುತ್ತಿರುತ್ತಾರೆ. ಈ ದಿನ ಸಂಜೆ 4 ಗಂಟೆವರೆಗೂ ಸಹ ವೈದ್ಯಕೀಯ ಶಿಬಿರ ನಡೆಯುತ್ತದೆ. ಗ್ರಾಮದಲ್ಲಿ ಆರೋಗ್ಯ ಮೇಳವನ್ನು ಆಯೋಜನೆ ಮಾಡಿ ಸುತ್ತಮುತ್ತಲ ಪ್ರದೇಶದ ಹಳ್ಳಿಯ ಜನರು ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವ ಮೂಲಕ ಇದರ ಸದುಪಯೋಗವನ್ನು ಪಡೆದುಕೊಂಡರು.
ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.